ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಇದೂ ಕೂಡ ನಮ್ಮ ಮನೆ ಇದೆಯಲ್ಲ, ಮನೆ ಹಿಂದೆ ಹಸು ಕಟ್ಟಾಕಕ್ಕೆ ಅಂತ ಮಾಡ್ಕೊಂಡಿದ್ದು. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗೈತಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಒಂದು ಚಿಕ್ಕದಾಗ ಒಂದು ಒಲೆ ಹಾಕ್ಕೊಂಡು ಇದರಲ್ಲೇ ಮಟನ್ ಸಾಂಬಾರು ಮಾಡೋಣ ಅಂತ ಇವತ್ತು ಒಲೆಯಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಇದೆಲ್ಲ ಇವಾಗ ಗ್ಯಾಸ್ ಇಲ್ವಲ್ಲ, ಗ್ಯಾಸ್ ಪ್ರಾಬ್ಲಮ್ಮು, ಅದಕ್ಕೆ ಇವಾಗ ಇದು ಪಾತ್ರೆಗೆ ಎಣ್ಣೆ ಬಿಟ್ಟಿದ್ದಾರೆ. ಇವಾಗ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೆ. ಕೂಡ ರೆಡಿಯಾಗಿದೆ. ಇವಾಗ ಮಟನ್ ಹಾಕ್ತಾ ಇದ್ದೀವಿ. ಏನೇನು ಹಾಕ್ತಮ್ಮ? ಉಪ್ಪು ಅರಿಶಿನ ಪುಡಿ ಹಾಕಿದ್ದೆ. ಈಗ ಹೇಳಿ ಇವಾಗ. ಈಗ ಮನೆ ಪುಡಿ ಹಾಕ್ತಾವ್ನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಅಷ್ಟೇ. ಸಾಕಿಷ್ಟು. ನಮ್ಮ ತುನಿ ಕತಿಯಾ ಯಾಕೆ ಮುಖ ತೋರಿಸಿದ್ರೇನು? ನಾನು ಮುಖ ಆಲ್ರೆಡಿ ಯಾಕಾಗೈತೆ. ಹ್ಞೂನಮ್ಮ, ನಾನು ಸುಮಿತ್ರಾ ಅಪ್ಪಾಜಿ ಹೇಳ್ದಂಗೆ ಸುಮಿತ್ರಾ ಮಟನ್ ಸಾಂಬಾರು ಪೌಡರ್ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೀರನ್ನ ಹಾಕೊಳ್ಳೋದು. ಆಮೇಲೆ ಮಸಾಲೆ ಅಂತ ಬೇತಮ್ಮ ಒಂದು ಮುಕ್ಕಾಲು ಗಂಟೆ. ಗಂಟೆ ದೀನಿ ಹೇಳೋದು ಬೇಡ. ಏಕೆ ಗಂಟೆ ನೀವು ಹೇಳೋರು ಸಾಂಬಾರ್ಗಲ್ವಾ? ಮಟನ್ ಸಾಂಬಾರ್ಗೆ ಏನೇನು ಮಿಕ್ಸಿಗೆ ಏನೇನು ಹಾಕ್ತಾ ಇದೀಯ? ಪುದೀನ, ಟಮಟ, ಕಾಯಿ, ಹುರ್ಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ ಇಷ್ಟು ಹಾಕಿ ರುಬ್ಬಿ ಹಾಕಬೇಕು. ಇವೇನು ಕಾಯಿ ಕೊಬ್ಬರಿ ಕಾಯಿ ಹಾಕ್ಬೋದಾ? ಕೊಬ್ಬರಿ ಕಾಯಿನೂ ಹಾಕ್ಬೋದು. ಕಾಯಿ ಇರ್ನಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೊಬ್ಬರಿನೇ ಹಾಕ್ತೀವಿ. ಸರಿ. ಹೇಳ್ಬಾರ್ದಾ? ಗಂಟೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬೇಸ್ ಎಲ್ಲ ತೋರ್ಸ. ಈಗ ಮಸಾಲ ಹಾಕ್ತಾವ. ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕೋದು. ಈಗ ನೀರೊಳಗೆ ನೆನೆ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆರ್ಬಿ ಹಾಕಿ ತೋರ್ಸೊಂದು ಸರಿ. ಈ ಕಡೆ ಮುದ್ದೆನೂ ರೆಡಿ ಆಗ್ತೈತೆ. ಎಲ್ಲ ಪ್ಲೇಟಿಗೆ ಹಾಕೊಂಡ್ಮೇಲೆ ತೋರಿಸ್ಬೇಕು, ಸಖತ್ತಾಗಿರ್ತದೆ. ಇಲ್ಲಿ ರೈಸ್ ರೆಡಿಯಾಗಿದೆ. ಎಲ್ಲ ಪ್ಲೇಟ್ಗೆ ಹಾಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ನಾನು ಊಟ ಮಾಡುವಾಗ ನಾನು ಊಟನೇ ಮಾಡಿಬಿಟ್ಟಿದ್ದೆ. ತಿನ್ನು. ನಮ್ಮಮ್ಮ ಇತ್ಲೆಲ್ಲ ಕ್ಲೀನ್ ಮಾಡ್ತೈತೆ. ಇವಾಗ ನೀನು ಬಂದಿರ್ತೀಯ ಕಣಮ್ಮ. ಅಮ್ಮ ಮಗಳಿಬ್ರು ಸೇರ್ಕೊಂಡು ಇವತ್ತು ಪಾರ್ಕ್ ಮಾಡಿಬಿಡದೆ. ನಿಮಗೂ ಬಾಡಿಯಲ್ಲಿ ತುಂಬ ಹೀಟಾಗಿದ್ದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟು ಮತ್ತು ಸೌತೆಕಾಯಿ ತುರಿದಿದ್ದೀನಿ, ಮತ್ತು ಇದು ಮೂಲಂಗಿ, ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಇಲ್ಲ ಅಂದರೆ ಮಜ್ಜಿಗೆ ಹಾಕೋಬೇಕು. ನೀರು ಥರ ಮಜ್ಜಿಗೆ ಮಾಡ್ಕೊಂಡು, ಇಲ್ಲಾಂದ್ರೆ ಮೊಸರುಗಾದರೂ ಹಾಕೊಂಡು ಕುಡಿದ್ರೆ ಬಾಡಿಲಿ ತುಂಬ ಹೀಟಾಗಿರುತ್ತಲ್ವ, ಕಮ್ಮಿ ಆಗುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ.